ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಜನ ಪೇರೆಂಟ್ಸ್ ನಮ್ಮ ಹತ್ರ ಬಂದಾಗ ಮಕ್ಕಳ ಬಗ್ಗೆ ಬೇರೆ ಏನೋ ತೋರಿಸ್ಲಿಕ್ಕೆ ಬಂದಿರ್ತಾರೆ, ಬಟ್ ಒಂದ ಕಂಪ್ಲೇಂಟ್ ಹೇಳ್ತಾರೆ, ಏನ್ರಿ ಇದಕ್ಕೆ ಎಷ್ಟು ಓದಿದ್ರು ನನ್ನ ನೆನಪ ಉಳಿಯಂಗಿಲ್ಲ, ಬರೀ ಮರ್ತು ಬಿಡ್ತದೆ ಈ ಹುಡುಗ ಅಥವಾ ಈ ಹುಡುಗಿ, ಇದಕ್ಕೆ ಎಕ್ಸ್ಟ್ರಾ ಕೋಚಿಂಗ್ ಕೊಡಿಸ್ಲಿಕ್ಕತ್ತೀವಿ, ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ, ಏನ್ ಮಾಡಿದ್ರು ಕೂಡ ಮರೀಲಿಕತ್ತಾನ, ನೆನಪಿನ ಶಕ್ತಿ ಹೆಚ್ಚಿಗೆ ಆಗ್ಬೇಕು, ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಏನ ಔಷಧಿ ಇದ್ರು ಕೊಡ್ರಿ ಅಂತ ಕೇಳ್ತಾರೆ. ಕರೆಕ್ಟ್, ಬಹಳ ವಿಚಾರ ಮಾಡುವಂತ ವಿಷಯ. ಬರೀ ಆ ಮಕ್ಕಳಷ್ಟೇ ಅಲ್ಲ, ಅವ್ರನ್ನ ಕರ್ಕೊಂಡ್ ಬಂದವ್ರು ನಿಮ್ ವಯಸ್ಸು ಎಷ್ಟ್ ಇರ್ತದ್ರಿ? ಬಾಳ ಅಂದ್ರೆ 30, 35, 40, 40, 50 ವರ್ಷ ಇರ್ತದ. ನಿಮ್ ನೆನಪಿನ ಶಕ್ತಿ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡಿರಾ? ಸೀರಿಯಸ್ ಆಗಿ ತಗೊಂಡಿರಾ? ಇದು ಸೀರಿಯಸ್ ಆಗಿ ತಗೊಳ್ಳುವಂತ ಸಮಯ. ಕಾರಣ ಹೇಳ್ತೀನಿ. ರೀಸೆಂಟ್ ಸ್ಟಡಿ ಪ್ರಕಾರ ಇತ್ತಿತ್ಲಾಗೆ 40, 45, 50 ವರ್ಷದೊಳಗಿನವ್ರಿಗಿನ ಆಲ್ಝಿಮಿಯರ್ಸ್ ಪ್ರಾಬ್ಲಮ್ ಬರ್ಲಿಕ್ಕತ್ತದ. ವೆರಿ ಡೇಂಜರಸ್ ಕಂಡೀಷನ್. ನೋಡ್ರಿ, ಆಯುರ್ವೇದ ಏನ್ ಹೇಳ್ತದಂದ್ರ ಸತ್ವಾತ್ಮ ಶರೀರಾಣಾಂ ಸಂಯೋಗೆ ಧಾರಿ ಜೀವಿತಂ ಅಂತ ಹೇಳ್ತದ. ನಮ್ಮ ಜೀವಿತ ಸರಿಯಾಗಿರ್ಬೇಕಂದ್ರ ಸತ್ವ ಅಂದ್ರ ಮೆಂಟಲ್ ಕ್ವಾಲಿಟಿ ಮತ್ತು ಆತ್ಮ ಶರೀರ ಇವು ಮೂರು ಸರಿಯಾಗಿ ಸಂಯೋಗದೊಳಗಿದ್ದಾಗ ನಮ್ಮ ಜೀವಿತ ಸರಿಯಾಗಿರ್ತದ ಅಂತ ಹೇಳ್ತದ. ಈ ಆಲ್ಝಿಮಿಯರ್ಸ್ಗೆಲ್ಲ 30, 35, 40 ವರ್ಷದವ್ರು ಅಫೆಕ್ಟ್ ಆಗ್ಬಿಟ್ರ ಏನಾಗ್ತದ ಪರಿಸ್ಥಿತಿ? ವಿಚಾರ ಮಾಡಿರಿ. ಆಲ್ಝಿಮಿಯರ್ಸ್ ಕಂಡೀಷನ್ಸ್ ಆದವ್ರು ಹಣೆ ಬರ ನೋಡಿರಿ ನೀವು, ಪಟ್ ಅಂತ ಮರಿತಿರ್ತಾರ, ಯಾವ ಸಾಮಾನು ಎಲ್ಲಿ ಇಟ್ಟಿವಿ ಅಂತ ಗೊತ್ತಿರಂಗಿಲ್ಲ, ಯಾರ್ಗ್ ಏನ್ ಅಂದೀವಿ ಅಂತ ನೆನಪಿರಂಗಿಲ್ಲ, ತಮಗ್ ತಾವೇ ಮಾತಾಡ್ಕೊಂತಿರ್ತಾರ, ರಿಪೀಟ್ ಮಾತಾಡ್ತಿರ್ತಾರ, ಒಬ್ರೇ ಮಾತಾಡ್ತಿರ್ತಾರ, ಹಲ್ ಕಡಿತಿರ್ತಾರ, ಇವನ್ ನಿದ್ದಿಗಣ್ಣೊಳಗೂ ಒಬ್ರಿಗೊಬ್ರೇ ಮಾತಾಡ್ತಿರ್ತಾರ. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಬರುವುದಿಲ್ಲ. ಒಂದ್ ರೀತಿ ಜೀವಂತ ಹೆಣ ಆಗ್ಬಿಡ್ತಾರ ಮನುಷ್ಯ. ನೋಡ್ರಿ, ಫಿಸಿಕಲಿ ಪ್ರಾಬ್ಲಮ್ ಏನಾದ್ರು ಆದ್ರೆ ನಿಮಗ್ ನೀವೇ ಸಹಾಯ ಮಾಡ್ಕೋಬಹುದು ಅಥವಾ ನಿಮ್ಮ ಹಿತೈಷಿಗಳು ನಿಮಗ್ ಸಹಾಯ ಮಾಡಬಹುದು. ಆದ್ರೆ ಮೆಂಟಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಆಯುರ್ವೇದದೊಳಗೆ ಸ್ಪಷ್ಟವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಧೃತಿ ಸ್ಮೃತಿ ಭ್ರಷ್ಟಂ ಕರ್ಮಂ ಕುರುತಿ ಅಶುಭಂ ಅಂತ ಹೇಳ್ತಾರೆ. ಯಾವಾಗ ಮಾನಸಿಕವಾಗಿ ವೀಕ್ ಆಗ್ತಾನ ಅಂತ ವ್ಯಕ್ತಿಯಿಂದ ಆಗುವಂಥವು ಬರೀ ಅನಾಹುತಗಳೇ, ಬರೀ ಅಶುಭ ಕಾರ್ಯಗಳೇ ಆಗ್ತಾವು. ಅಂತ ವ್ಯಕ್ತಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಬಳಗದವರು ಬರುದಿಲ್ಲ, ಸಮಾಜನೂ ಬರುದಿಲ್ಲ, ನರಕ ಆಗ್ತದ. ನಾನು ಮಾನಸಿಕ ಹೆಲ್ತಿಗೆ ಬಹಳ ಮಹತ್ವ ಕೊಡ್ತೀನಿ ನನ್ನ ಪ್ರಾಕ್ಟೀಸ್ ಒಳಗ. ಓಕೆ, ಸೊ ಇವತ್ತಿನ ಈ ವಿಡಿಯೋ ಒಳಗ ನಾವು ಈ ನೆನಪಿನ ಶಕ್ತಿಯನ್ನ ಹೆಂಗ್ ಹೆಚ್ಚಿಗೆ ಮಾಡ್ಕೋಬೇಕು, ಪ್ರಾಕ್ಟಿಕಲಿ ಹೆಂಗ್ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನುವಂತ ಟೆಕ್ನಿಕ್ ಗಳನ್ನ ಡಿಸ್ಕಸ್ ಮಾಡೋಣಂತ. ಮತ್ತು ಇದನ್ನೊಂದು ಸಿರೀಸ್ ಮಾಡ್ತಾ ಇರೋದ್ರಿಂದ ಸುಮಾರು ಪಾಯಿಂಟ್ಸ್ ಬರ್ತಾವು. ಒಂದೇ ವಿಡಿಯೋ ಒಳಗೆ ಮಾಡಿದ್ರೆ ಲಾಂಗ್ ಆಗ್ತದ, ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಎಷ್ಟಾಗ್ತದ ಅಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದೊಂದು ವಿಡಿಯೋ ಒಳಗೆ ಮಾಡ್ತಾ ಹೋಗ್ತೀನಿ ನಾನು. ಕಂಟಿನ್ಯೂಯೇಷನ್ ಇರ್ತದ ಮುಂದಿನ ವಿಡಿಯೋ ಒಳಗೆಲ್ಲ. ಒಂದೊಂದು ವಿಡಿಯೋ ಒಳಗೆ ಒಂದೊಂದು ಟೆಕ್ನಿಕ್ ಅನ್ನ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ರಿ. ಮತ್ತು ಹೈಪ್ ಬಟನ್ ಅನ್ನ ನೀವು ಪ್ರೆಸ್ ಮಾಡೋದ್ರಿಂದ ನನ್ನ ವಿಡಿಯೋ ಬಹಳ ಜನರಿಗೆ ನೋಡ್ಲಿಕ್ಕೆ ಸಿಗ್ತದ ಮತ್ತು ಬಹಳ ಜನರಿಗೆ ನೀವು ಹೆಲ್ಪ್ ಮಾಡ್ದಂಗ ಆಗ್ತದ. ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ಇವತ್ತು ಹೆಂಗ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಪಾಯಿಂಟ್, ನಾನು ಮೆಮರಿಯನ್ನ ಯಾವ ರೀತಿಯಾಗಿ ಎನ್ಹಾನ್ಸ್ ಮಾಡ್ಕೋಬೇಕು ಅಂದ್ರೆ ಬ್ಯೂಟಿಫುಲ್ ಆದಂತ ಪ್ರಾಕ್ಟಿಕಲ್ ಆದಂತ ಸಣ್ಣ ಮಕ್ಕಳಿಗೂ ಮತ್ತು ಮಧ್ಯ ವಯಸ್ಸಿನವರು ಎಲ್ಲ ಏಜ್ ಆದವ್ರಿಗೂ ಯೂಸ್ ಆಗುವಂತ ಒಂದು ಟೆಕ್ನಿಕ್ ಏನಪ್ಪಾ ಅಂದ್ರೆ ಕಂಬೈನಿಂಗ್ 2 ಥಿಂಗ್ಸ್. ಒಂದು ಇಂಟರ್ನಲ್ ರಿಪೇರಿ, ಇನ್ನೊಂದು ಎಕ್ಸ್ಟರ್ನಲ್ ಪ್ರಾಕ್ಟೀಸ್. ಇಂಟರ್ನಲ್ ರಿಪೇರ್ ಏನು ಅಂತಂದ್ರೆ ಅಗ್ನಿಮಾಂದ್ಯವನ್ನ ಸರಿ ಮಾಡ್ಕೋಬೇಕು. ಎಕ್ಸ್ಟರ್ನಲ್ ಏನಪ್ಪಾ ಅಂದ್ರ ಲರ್ನಿಂಗ್ ವಿತ್ ಮೂವ್ಮೆಂಟ್. ಇವೆರಡೂನು ಸೇರ್ಸಿದಾಗ ನಮ್ಮ ಮೆಮರಿ ಬೂಸ್ಟ್ ಆಗ್ತದ. ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮ್ ಜೊತೆಗೆ ಇವತ್ತು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದೇ ನಿಮಿಷದೊಳಗ ಮೆಮರಿ ಯಾಕೆ ಲಾಸ್ ಆಗ್ತದ ಅನ್ನುವಂತ ಕೆಲವು ಕಾರಣಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಏನು ಅಂತಂದ್ರೆ ಅಗ್ನಿಮಾಂದ್ಯ. ದೇಹದೊಳಗ ಅಗ್ನಿ ಸರಿ ಇಲ್ಲ ಅಂತಂದ್ರ, ಧಾತ್ವಾಗ್ನಿ, ಭೂತಾಗ್ನಿ, ಜಾಟ್ರಾಗ್ನಿ ಸರಿ ಇಲ್ಲ ಅಂತಂದ್ರ ಟಿಶ್ಯೂಸ್ ನರಿಶ್ಮೆಂಟ್ ಆಗೋದಿಲ್ಲ ಮತ್ತು ಬ್ರೈನ್ನೊಳಗಿರುವಂತಹ ಪ್ರಾಣವಾತ, ಸಾಧಕ ಪಿತ್ತ ಮತ್ತು ತರ್ಪಕ ಕಫಕ ಸಿಗುವಂತಹ ಒಂದು ಅದರ ನರಿಶ್ಮೆಂಟ್ ಸರಿಯಾಗಿ ಆಗೋದಿಲ್ಲ. ಹಿಂಗಾಗಿ ಮೆಮರಿ ಅಫೆಕ್ಟ್ ಆಗ್ತದ. ಎರಡನೇದು ಆಮ ಅಕ್ಯುಮುಲೇಷನ್ ಆಗೋದ್ರಿಂದ, ಅಂದ್ರೆ ಎಂಡೋಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗೋದ್ರಿಂದ. ಮೂರನೇದು ಅತಿಯಾದಂತ ಸ್ಟ್ರೆಸ್ ತಗೊಳ್ಳೋದ್ರಿಂದ. ನಾಲ್ಕನೇದು ವಿಪರೀತವಾದಂತ ಇನ್ಫಾರ್ಮೇಶನ್ ಲೋಡ್ ಮಾಡ್ಕೊಳ್ಳೋದ್ರಿಂದ ಬ್ಯಾಡ್ ಆಗಿದ್ದೆಲ್ಲ ನೆನಪುಳಿತದ, ಬೇಕಾಗಿದ್ದೆಲ್ಲ ಹೋಗ್ತದ. ನಾಲ್ಕನೇದು ಲ್ಯಾಕ್ ಆಫ್ ಸ್ಲೀಪ್ ಇರ್ತದ. ಐದನೇದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗ್ತದ ಮತ್ತು ಪುವರ್ ಓಜಸ್ ಅಂತ ಬರ್ತದ. ಹಿಂಗ ನಂಬರ್ ಆಫ್ ರೀಸನ್ಸ್ ಇರ್ತಾವ. ಬಟ್ ಇವತ್ ನಾವ್ ಏನ್ ಡಿಸ್ಕಸ್ ಮಾಡ್ಲಿಕ್ಕೆ ಅಂದ್ರೆ ಫಸ್ಟ್ ಹೌ ಟು ಫಿಕ್ಸ್ ಇಟ್. ಹೌದಲ್ರಿ, ಬರೀ ಕಾರಣಗಳನ್ನ ಡಿಸ್ಕಸ್ ಮಾಡ್ತಾ ಕೂತ್ರೆ ಬೆಳತನ ಮಾತಾಡಿದ್ರು ಮುಗಿಯಂಗಿಲ್ಲ. ಇವತ್ತು ಫಸ್ಟ್ ಸ್ಟೆಪ್ ನಾವ್ ಏನ್ ತಗೋಬೇಕು, ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಏನ್ ಮಾಡ್ಬೇಕು ಅಂತಂದ್ರೆ ಅಗ್ನಿಮಾಂದ್ಯ ಸರಿ ಮಾಡ್ಕೊಂಡು ಅದ್ರ ಜೊತೆಗೆ ಲರ್ನಿಂಗ್ ವಿತ್ ವಾಕಿಂಗ್ ಅಥವಾ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ದೇಹದೊಳಗಿರುವಂತ ನಿಮ್ಮ ಅಗ್ನಿಯನ್ನ ಸರಿ ಮಾಡ್ಕೋಬೇಕು. ನಿಮ್ಮ ಜಾಟ್ರಾಗ್ನಿ, ಭೂತಾಗ್ನಿ, ಧಾತ್ವಾಗ್ನಿಗಳನ್ನ ಸರಿ ಮಾಡ್ಕೋಬೇಕು. ಇದಕ್ಕೆ ಬೆಸ್ಟ್ ಅಂದ್ರೆ ಯು ಕನ್ಸಲ್ಟ್ ಎನಿ ಪ್ಯೂರ್ ಆಯುರ್ವೇದಿಕ್ ಫಿಸಿಷಿಯನ್ಸ್. ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು ಇನ್ ಬ್ಯಾಲೆನ್ಸಿಂಗ್ ಯುವರ್ ಅಗ್ನಿ. ಇನ್ನು ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ ನೀವು ನಿಸರ್ಗವನ್ನ ನೋಡ್ರಿ.
ಯಾವುದೇ ನೇಚರ್ ಒಳಗಡೆ ಪ್ರಾಣಿಗಳು, ಪಕ್ಷಿಗಳು ಅಥವಾ ದೊಡ್ಡ ದೊಡ್ಡ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಏನಾದ್ರೂ ಕಲಿಬೇಕಂದ್ರೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಗೆ ರೆಡಿ ಆಗ್ಬೇಕಂದ್ರೆ ಅವು ನಮ್ಮಂಗ ಒಂದು ಟೇಬಲ್ ಕುರ್ಚಿ ಹಾಕೊಂಡ್ ಕೂತ್ಕೊಂಡು ಅಭ್ಯಾಸ ಮಾಡುದಿಲ್ಲ. ಏನ್ ಮಾಡ್ತಿರ್ತಾವ ಅಂತಂದ್ರ ಮೂಮೆಂಟ್ ಒಳಗಿರ್ತಾವ, ಅವು ನಡೆದಾಡ್ತಾ ಇರ್ತಾವು, ಅದ್ರೊಳಗ ಅವು ಬೇಟೆ ಆಡೋದನ್ನ ಕಲಿತಾವು, ಅದ್ರೊಳಗ ಅವು ತಮ್ಮ ಜೀವ ರಕ್ಷಣೆಯನ್ನ ಮಾಡ್ಕೊಳ್ಳೋದನ್ನ ಕಲಿತಾವು. ಪ್ರತಿಯೊಂದು ಲರ್ನಿಂಗ್ ಅವ್ರದ್ದು ಮೂಮೆಂಟ್ ಒಳಗ ಇರ್ತದ. ದ ಸೇಮ್ ಥಿಂಗ್ ನಾವು ಕೂಡ ಅಬ್ಸರ್ವ್ ಮಾಡ್ತಿರ್ತೀವಿ, ನಮ್ ಮನಿಯೊಳಗೂ ಇರ್ತದ, ಬಟ್ ಅದ್ರ ಕಡೆ ಲಕ್ಷ್ಯ ಇರುವುದಿಲ್ಲ. ಉದಾಹರಣೆಗೆ ನಿಮ್ ಮನಿಯೊಳಗೆ ಯಾರಾದ್ರೂ ಹಿರಿಯರಿದ್ರ ಅಥವಾ ಈಗಿಲ್ಲಪ್ಪ ಹಿಂದಿದ್ರು ಅಂತಂದ್ರೆ ನೆನಪು ಮಾಡ್ಕೊಡ್ರಿ, ಅವ್ರ ನ್ಯೂಸ್ ಪೇಪರ್ ಅನ್ನ ಒಂದೇ ಕಡೆ ಕುತ್ಕೊಂಡು ಓದ್ತಿರಂಗಿಲ್ಲ. ಒಂದು ನ್ಯೂಸ್ ಪೇಪರ್ ತಗೊಂಡು ಇಡೀ ಮನಿ ಒಳಗ, ಅವಾಗಿನ ಮನೆಗಳು ಕೂಡ ಉದ್ದುದ್ದಿರ್ತಿದ್ವು, ಆರಾಮವಾಗಿ ವಾಕಿಂಗ್ ಮಾಡ್ತಾ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ತಿದ್ರು. ಈ ಕೆಲಸ ಮಾಡೋದ್ರಿಂದ ಅವರಿಗೆ ನೆನಪುಳಿತಿತ್ತು. ಎರಡನೇದು, ಯಾವ ಹೆಣ್ಮಕ್ಳು ಮಾತಾಡ್ತಾ ಮನೆಯ ಒಳಗಡೆ ಕೆಲಸವನ್ನ ಮಾಡ್ತಾ ಅಂದ್ರೆ ಬಾಡಿಯನ್ನ ಮೂವ್ಮೆಂಟ್ ಒಳಗೆ ಇಟ್ಕೊಂಡು ಏನೇ ಮಾತಾಡ್ತಿದ್ರು ಕೂಡ ಅದು ನೆನಪೊಳಗಿರ್ತದೆ, ಅದು ಬಹಳ ಜ್ಞಾಪಕದೊಳಗಿರ್ತದೆ. ಮತ್ತು ಬಹಳ ಚಲೋ ಸ್ಕೋರ್ ಮಾಡುವಂತ ಮಕ್ಕಳು, ಇಂಟೆಲಿಜೆಂಟ್ ಹುಡುಗರು ಒಂದ ಕಡೆ ಕುತ್ಕೊಂಡು ಓದ್ತಿರಂಗಿಲ್ಲ. ಇನ್ನು ಅಬ್ಸರ್ವ್ ಮಾಡ್ರಿ ಬೇಕಿದ್ರೆ, ಕೂಪ್ ಮಂಡುಕ್ ನಂಗೆ ಒಂದು ಟೇಬಲ್ ಕುರ್ಚಿ ಹಾಕೊಂಡು ಕುತ್ಕೊಂಡು ಓದ್ತಿರಂಗಿಲ್ಲ. ಅವ್ರು ಏನ್ ಮಾಡ್ತಿರ್ತಾರ, ಬಾಲ್ಕನಿ ಒಳಗ್ ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಾರೆ, ಜೋರಾಗಿ ಲೌಡ್ ಆಗಿ ಓದ್ತಾ ಇರ್ತಾರೆ, ಅಥವಾ ಟೆರೆಸ್ ಮೇಲೆ ಪುಸ್ತಕ ಹಿಡ್ಕೊಂಡು ಜೋರಾಗಿ ತಮ್ಗೆ ತಾವ್ ಕೇಳುವಂಗ ಓದ್ತಾ ಇರ್ತಾರೆ. ಹೌದಾ? ಸೊ ಅದ್ರ ಜೊತೆಗೆ ಇನ್ನೂ ಒಂದು, ನೀವು ಹೊರಗಡೆ ಯಾವಾಗಾದ್ರೂ ಜಗಳ ಮಾಡ್ತಿರ್ಬೇಕಾದ್ರೆ ಜೋರಾಗಿ ಚೀರಾಡ್ಕೊಂತ ಮಾತಾಡ್ತಿರ್ತೀರಿ, ಅದು ಬಹಳ ನೆನಪುಳಿತದ. ಹಂಗಂದ್ರೆ ಏನು, ಇದ್ರ ಹಿಂದಿರುವಂತ ಸೈಂಟಿಫಿಕ್ ಲಾಜಿಕ್ ಏನಪ್ಪಾ ಅಂದ್ರೆ, ಯಾವಾಗ ನಮ್ಮ ದೇಹ ಮೂವ್ಮೆಂಟ್ ಒಳಗಿರ್ತದ, ನಾವು ವಾಕಿಂಗ್ ಲೆವೆಲ್ ಒಳಗ ಅಂದ್ರೆ ವಾಕಿಂಗ್ ಸ್ಟೇಟಸ್ ಒಳಗಿರ್ತೀವಿ, ಅವಾಗ ಆಟೋಮೆಟಿಕಲಿ ನಮ್ಮಲ್ಲಿ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗ್ತದ, ಡೊಪಮೈನ್ ಹೆಚ್ಚಿಗೆ ಆಗ್ತದ, ಅಂದ್ರೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗ್ತದ. ಅವಾಗ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗ್ತದ. ಆ ಟೈಮ್ ಒಳಗೆ ನೀವ್ ಏನ ಮಾತಾಡ್ರಿ, ಏನ ಹೇಳ್ರಿ, ಏನ ಓದ್ರಿ, ಎಲ್ಲವೂ ನೆನಪು ಉಳಿತದ. ಅದು ಜ್ಞಾಪಕದೊಳಗೆ ಇಂಪ್ರಿಂಟ್ ಚಲೋ ಆಗ್ತದ. ನಂಬರ್ 1. ಸೆಕೆಂಡ್ ಥಿಂಗ್, ನಮ್ಮ ಬಾಡಿ ವಾಕಿಂಗ್ ಮೋಡ್ ಒಳಗಿದ್ದಾಗ, ನಾ ಹೇಳಿಕತ್ತಿದ್ದು ವಾಕಿಂಗ್, ನಾಟ್ ರನ್ನಿಂಗ್ ಮಾಡೋದಲ್ಲ, ಹಿತಮಿತವಾಗಿ ನೀವು ವಾಕಿಂಗ್ ಮೋಡ್ ಒಳಗಿದ್ದಾಗ ಆಟೋಮೆಟಿಕಲಿ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗೋದ್ರಿಂದ ಬ್ರೈನಿನ ಒಳಗಡೆ ಒಂದು BDNF ಅನ್ನುವಂತ ಫ್ಯಾಕ್ಟರ್ ರಿಲೀಸ್ ಆಗ್ತದೆ. ಅಂದ್ರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಅಂತ ಹೇಳ್ಕೊಂಡು ಒಂದು ಫ್ಯಾಕ್ಟರ್ ರಿಲೀಸ್ ಆಗ್ತದೆ. ದಟ್ ಈಸ್ ನಥಿಂಗ್ ಬಟ್ ಒಂದು ಬ್ರೈನಿಗೆ ಗೊಬ್ಬರ ಇದ್ದಂಗ್ರಿ, ಅದು ಫರ್ಟಿಲೈಸರ್, ಬ್ರೈನ್ ಫರ್ಟಿಲೈಸರ್ ಅಂತ ಹೇಳ್ತೇವಿ. ಅದನ್ನ ನಾವು ತರ್ಪಕ ಕಫದ ಕೆಲಸ ಅಂತ ತಗೊಳ್ಬಹುದು. ಹೆಂಗ ತರ್ಪಕ ಕಫ ಯಾವ ರೀತಿಯಾಗಿ ಬ್ರೈನ್ ಅನ್ನ ನರಿಶ್ಮೆಂಟ್ ಮಾಡ್ತದಲ್ಲ, ಹಂಗ ಈ BDNF ನರಿಶ್ಮೆಂಟ್ ಮಾಡ್ತದ. ಈ BDNF ಸರಿಯಾಗಿ ಸಿಕ್ರೇಷನ್ ಆದಾಗ ನೀವೇನಾದ್ರೂ ಓದ್ತಾ ಇದ್ರ, ಮಾತಾಡ್ತಾ ಇದ್ರ, ಏನಾದ್ರೂ ಲೌಡ್ ಆಗಿ ಓದ್ತಾ ಇದ್ರಿ ಅಂತಂದ್ರ ಆಟೋಮೆಟಿಕಲಿ ಬ್ರೈನ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿ ಬೆಳೀತದ. ಬ್ರೈನ್ ಸೆಲ್ ಗಳ ಮಧ್ಯೆ ಇರುವಂತ ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗ್ತದೆ. ಹೊಸ ನ್ಯೂರಲ್ ಪಾತ್ವೇಸ್ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದ. ಮೋರ್ ನೆಟ್ವರ್ಕ್ ಕನೆಕ್ಷನ್ ಫಾರ್ಮೇಶನ್ ಆಗ್ತದ. ನ್ಯೂರೋಪ್ಲಾಸ್ಟಿಸಿಟಿ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್, ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಅದ್ರ ಜೊತೆಗೆ ಇನ್ನೊಂದು, ನೀವು ಜೋರಾಗಿ ಓದುವಂತದ್ದು. ಯಾವ್ದೋ ನೆನಪು ಉಳಿಬೇಕು ಅಂದ್ರೆ ಮನಸ್ಸಿನಲ್ಲೇ ಓದ್ತಾ ಇದ್ರಿ ಅಂದ್ರೆ ಸಮ್ ಟೈಮ್ಸ್ ಥಾಟ್ಸ್ ಓವರ್ಲ್ಯಾಪ್ ಆಗ್ತಾವ. ಏನಾಗ್ತದ, ನಾವು ಮನಸ್ಸೊಳಗ ಓದ್ತಾ ಇದ್ವಿ. ಇದು ಸ್ಟೂಡೆಂಟ್ಸ್ಗೂ ಹೇಳಿಕತ್ತೀನಿ, ದೊಡ್ಡೋರ್ಗೂ ಹೇಳಿಕತ್ತೀನಿ. ದೊಡ್ಡೋರ್ಗೂ ಬೇಕಲ್ಲ ನೆನಪಿನ ಶಕ್ತಿ, ಯಾರಿಗ್ ಬೇಕಾಗಿದೆ, ನಾ ಅದನ್ನ ಮರ್ತೀನಿ, ಇದನ್ನ ಮರ್ತೀನಿ, ಎಲ್ಲದನ್ನು ನಾವ್ ಎಷ್ಟು ಜೋಕ್ ತಗೋತೀವಿ ಅಂದ್ರೆ, ನೀನು ಮರಿತೀರಿ, ನಾವು ಮರಿತೀವಿ, ಓಹೋ ಅಂತಿಕೊಂಡು ಅದನ್ನೇ ಒಂದು ಜೋಕ್ ಮಾಡಿ ನಮ್ಮ ಮೇಲೆ ನಾವು ತಮಾಷೆ ಮಾಡ್ಕೋತೀವಿ. ಈಗ ತಮಾಷೆ ಅನಿಸ್ತದ, ಬಟ್ now you started entering into a very bad phase. ಓಕೆ, ಬ್ರೈನ್ ತನ್ನ ಕೆಪಾಸಿಟಿಯನ್ನ ಕಳ್ಕೊಳ್ಳಿಕತ್ತದ ಅನ್ನೋದನ್ನ ತೋರಿಸ್ತದ. ಅದನ್ನ ನಾವ್ ಈಗ ಜೋಕ್ ಮಾಡಿ ಕೈ ಬಿಟ್ವಿ ಅಂದ್ರೆ ಒನ್ಸ್ ಯು ರೀಚ್ 60-65 ಆದಾಗ ಆಲ್ಝಿಮಿಯರ್ಸ್ ಕಂಪ್ಲೀಟ್ಲಿ ಫರ್ಗೆಟ್ಫುಲ್ನೆಸ್ ಇತ್ತು ಅಂದ್ರೆ ಜೀವನ ನರಕ ಆಗ್ತದ್ರಿ. ನಮ್ದೊಂದ್ ಪೇಷಂಟ್ ಆಕ್ಚುಲಿ ಮೊನ್ನೆ ಜಸ್ಟ್ 55 ಇಯರ್ಸ್ ಲೇಡಿ, ಆಲ್ಝಿಮಿಯರ್ಸ್ ಎಲ್ಲಾ ಮರಿತಾರ, ಏನೂ ಕನ್ಫ್ಯೂಷನ್ ಆಗ್ತದ ಅವ್ರಿಗೆ. ಪಾಪ ಇಲ್ಲೇ ಸಮೀಪ ಹಳ್ಳಿಯಿಂದ ಬಂದಂತವ್ರವ್ರು, ಅವ್ರ ಮನಿ ಒಳಗಡೆ ಒಂದು ದೊಡ್ಡ ಮಣ್ಣಿನ ಗಡಿಗಳು ತುಪ್ಪ ತುಂಬಿಟ್ಟಾರಂತ. ನೋಡ್ರಿ. ಆಮೇಲೆ ಅವರು ಯೂಶುವಲಿ ವಾಶ್ರೂಮ್ ಹೋಗ್ಬೇಕು ಅಂತಂದ್ರೆ ಹೊಲಕ್ ಹೋಗ್ತಾರಂತ. ಅವ್ರು ನೀರನ್ನ ತಿಳ್ಕೊಂಡು ಆ ತುಪ್ಪದ ಗಡಿಗೆನ ತಗೊಂಡ್ ಹೋಗ್ಬಿಟ್ಟಾರ. ಎಷ್ಟು ಬೇಜಾರಾಗುವಂತ ಸಂಗತಿ ಇದು. ಅಲ್ಲಿಂದ ಹೋಗ್ ಬಂದ್ಮೇಲೆ ಅದು ನೀರಲ್ಲ, ಇದು ತುಪ್ಪ ಅಂತ ಗೊತ್ತಾದ್ಮೇಲೆ ಆ ಹೆಣ್ಮಗಳಿಗೆ ಎಷ್ಟು ತ್ರಾಸ ಆಯ್ತು. ನೌ ಶಿ ಇಸ್ ಅಡ್ಮಿಟೆಡ್, ನೌ ಶಿ ಇಸ್ ಟೇಕಿಂಗ್ ECTs ಎಲ್ಲ ತಗೊಳಿಕತ್ತಾರ. ಇವೆಲ್ಲ ಪರಿಸ್ಥಿತಿಗಳು ಆಲ್ ಆಫ್ ಅ ಸಡನ್ಲಿ ಬರುದಿಲ್ಲ, ಇವಕ್ಕ ಟೈಮ್ ತಗೋತಾವು. ಇದಕ್ಕ ಲಕ್ಷಣಗಳನ್ನ ತೋರಿಸ್ತಿರ್ತದ. ಸಣ್ಣ ಪುಟ್ಟದ್ ನೀವು ಮರಿಲಿಕತ್ರಿ ಅಂತಂದ್ರೆ ಆಗನೇ ನೀವ್ ಏನ್ ಮಾಡ್ಕೋಬೇಕು, ಇವನ್ನೆಲ್ಲ ಬ್ರೈನ್ ಎಕ್ಸರ್ಸೈಸ್ ಮಾಡ್ಕೋಬೇಕು. ಹೆಂಗ? ವಾಕಿಂಗ್ ಮಾಡ್ತಾ,
ಆದಷ್ಟು ದೇಹಕ್ಕೆ ನೀವು ಮೂವ್ಮೆಂಟ್ಸ್ ಅನ್ನ ಕೊಡಬೇಕು. ಸ್ಟೂಡೆಂಟ್ಸು ವಾಕ್ ಮಾಡ್ತಾ ಹಿತಮಿತವಾಗಿ ವಾಕ್ ಮಾಡ್ತಾ ಅಭ್ಯಾಸವನ್ನ ಮಾಡಬೇಕು. ಜೊತೆ ಇಲ್ಲಪ್ಪ ಈಗ ನಮಗ್ ವಾಕ್ ಮಾಡ್ತಾ ಏನೋ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದಾಗ ಬೆಟರ್ ಬೇರ್ ಫುಟ್ ಇಂದ ಮಾರ್ನಿಂಗ್ ಟೈಮ್ ಒಳಗಡೆ ನೀವು ಸರಿಯಾಗಿ ವಾಕ್ ಮಾಡ್ಬರ್ರಿ. 1 ತಾಸು ನೀಟಾಗಿ ನೀವು ಹೊರಗಡೆ ವಾಕ್ ಮಾಡಿ ಸನ್ರೈಸ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಒಳಗೆ ಎಕ್ಸ್ಪೋಸ್ ಆಗಿ ಬಂದ್ರಿ ಅಂದ್ರೆ ವೈಟಮಿನ್ ಡಿ ಸಿಂಥಸೈಸ್ ಆಗ್ತದ. ಇಮಿಡಿಯೇಟ್ ಮನಿಗ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅವಾಗ ನಿಮ್ಗೆ ಬ್ರೈನ್ ಒಳಗ BD ನಾ ಏನ್ ಹೇಳಿದೆ ನಿಮ್ಗೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ BDNF ಕರೆಕ್ಟ್ ರಿಲೀಸ್ ಆಗಿರ್ತದ. ಅದನ್ನ ನೀವು ಯೂಸ್ ಮಾಡ್ಕೋಬೇಕು ಅಂದ್ರೆ ಅದೇ ಟೈಮ್ ಒಳಗೆ ಕುತ್ಕೊಂಡು ಅಭ್ಯಾಸವನ್ನ ಮಾಡ್ರಿ. ಬರ್ದ್ ತೆಗೀರಿ, ಲೌಡ್ ಆಗಿ ಓದ್ರಿ. ಏನೇ ಓದ್ತಿದ್ರು ಕೂಡ ಲೌಡ್ ಆಗಿ ಓದಿದ್ರಿ ಅಂತಂದ್ರೆ ನೀವು ಯು ಆರ್ ರಿಟ್ರೀವಿಂಗ್ ಫ್ರಮ್ ದ ಮೆಮರಿ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿ ಇಂಪ್ರಿಂಟ್ ಆಗ್ತದದು. ನೀವು ಮನಸ್ನಾಗ ಓದ್ತೀನಿ ಅಂದ್ರೆ ಮನಸ್ಸು 108 ಅಟ್ ಎ ಟೈಮ್ 108 ವಿಚಾರಗಳನ್ನ ಮಾಡೋದ್ರಿಂದ ಬಹಳಷ್ಟು ಥಾಟ್ಸ್ ಓವರ್ಲ್ಯಾಪ್ ಆಗ್ತವು. ಅದಕ್ಕೋಸ್ಕರ ನಿಮ್ಮ ಬ್ರೈನಿಗೆ ನ್ಯೂರೋಪ್ಲಾಸ್ಟಿಸಿಟಿ ಸರಿ ಆಗ್ಬೇಕು, ಮೆಮರಿ ಪವರ್ ಸ್ಟ್ರಾಂಗ್ ಆಗ್ಬೇಕು ಅಂತಂದ್ರೆ ಒಂದು ಸಾವಕಾಶವಾಗಿ ನಿಮ್ಮ ನಡೀತಾ ಮೂಮೆಂಟರಿ ಕಂಡೀಷನ್ ಒಳಗ ಲೌಡ್ ಆಗಿ ಓದ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಈ ವಿಡಿಯೋ ಒಳಗ ನಾ ಈ 2 ಪಾಯಿಂಟ್ಸ್ ಅನ್ನ ಮೊದಲು ಫಿಕ್ಸ್ ಮಾಡ್ಕೊಡ್ರಿ. ಒಂದು ಅಗ್ನಿಮಾಂದ್ಯವನ್ನ ಸರಿ ಮಾಡ್ಕೊಡ್ರಿ. 2ನೇದು ಮೂಮೆಂಟರಿ ಕಂಡೀಷನ್ ಒಳಗೆ ಇಟ್ಕೊಂಡು ನೀವು ಲರ್ನಿಂಗ್, ರೀಡಿಂಗ್, ಟಾಕಿಂಗ್ ಅಥವಾ ವಿಶೇಷವಾದ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡೋದನ್ನ ಮಾಡಿದಾಗ ನಿಮ್ಮ ಬ್ರೈನ್ ಅದನ್ನ ಸರಿಯಾಗಿ ಇಂಪ್ರಿಂಟ್ ಮಾಡ್ಕೊಳ್ತದ. ಮೆಮರಿ ಎಸ್ಪೆಷಲಿ ನಿಮ್ಮ ಮೆಮರಿ ಪಾರ್ಟ್ ಏನಿರ್ತದಲ್ಲ, ಕೀಪ್ ರೋಲ್ ಪಾರ್ಟ್ ಮಾಡುವಂತಹ ಬ್ರೈನ್ ಪಾರ್ಟ್ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು ನಿಮ್ಮ ಮೆಮರಿ ಸ್ಟ್ರಾಂಗ್ ಆಗ್ತದ, ಸ್ಟ್ರಾಂಗ್ ನೆಟ್ವರ್ಕ್ ಡೆವಲಪ್ ಆಗ್ತದ. ಐ ಹೋಪ್ ನಾ ಹೇಳುವಂತ ಪಾಯಿಂಟ್ಸ್ ನಿಮ್ಮ ಲೈಕ್ ಆಗ್ಯಾವ ಅನ್ಕೊಳ್ತೀನಿ. ಲೈಕ್ ಆಗಿದ್ರೆ ಚಾನೆಲ್ ಅನ್ನ ಲೈಕ್ ಮಾಡ್ರಿ, ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ಕಂಟಿನ್ಯೂಯೇಷನ್ ಇನ್ನೊಂದು ಬ್ಯೂಟಿಫುಲ್ ಆಗಿ ಯಾವ ರೀತಿಯಾಗಿ ಅಕ್ಯುಮುಲೇಷನ್ ಏನನ್ನ ಹೆಂಗ್ ತೆಗಿಬೇಕು ಮತ್ತು ಆಂಕರಿಂಗ್ ಮಾಡ್ಕೊಂಡು ಯಾವ ರೀತಿಯಾಗಿ ಮೆಮರಿಯನ್ನ ನೀವು ಬೂಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಸಣ್ಣ ಮಕ್ಕಳಿಗೂ ಮತ್ತು ಮಿಡ್ಲ್ ಏಜ್ ನವರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಬಹಳ ಹೆಲ್ಪ್ ಆಗ್ತದೆ. ಫೋಟೋ ಮೆಮರಿ ಬಗ್ಗೆ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.